ಅದ್ಭುತವಾದ ಒಂದು ಸರಣಿ. ಅಂದ್ರೆ ಟೀಮ್ ಇಂಡಿಯಾ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಿದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಮುಂಚೆ ಇದು ಪ್ರಿಪರೇಟರಿ ಎಕ್ಸಾಮ್ ಅಂತ ಹೇಳಿದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಫ್ಲೈಯಿಂಗ್ ಕಲರ್ಸ್ ಅಲ್ಲಿ ಪಾಸ್ ಆಗಿರೋದು ನಮ್ಮ ಟೀಮ್ ಇಂಡಿಯಾ. ಅದು ವಿರಾಟ್ ಅವರ ಬ್ಯಾಟ್ ಇಂದ ಬರ್ಬೇಕಾಗಿತ್ತು ಒಂದು ಮೀನಿಂಗ್ಫುಲ್ ಇನ್ನಿಂಗ್ಸ್, 100 ಬರ್ಬೇಕು ಅಂತಲ್ಲ. ಆ ವ್ಯಕ್ತಿ ಮೋರ್ ದನ್ ದ ರನ್ಸ್ ಏನ್ ಗೊತ್ತಾ, ಸೆಂಟ್ರಲ್ಲಿ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಯ್ತು, ಕ್ವಾಲಿಟಿ ಟೈಮ್ ನ. ಆ ಕೆಲಸ ಇವತ್ತಾಗಿದೆ. ಆ ಒಂದು ಇಂಪಾರ್ಟೆಂಟ್ ಬಾಕ್ಸ್ ಸ್ಟಿಕ್ ಆಗಿದೆ. ಆಮೇಲೆ ನಮ್ಮ ಕರ್ನಾಟಕ ಲಯನ್ KL ರಾಹುಲ್ ಅವ್ರ ಬ್ಯಾಟ್ ಇಂದ ಒಂದಷ್ಟು ಮೀನಿಂಗ್ಫುಲ್ ರನ್ಸ್ ಬೇಕಾಗಿತ್ತು. ಆ ವ್ಯಕ್ತಿ 40 ರನ್ ಮಾಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಡೌನ್ ದ ಆರ್ಡರ್. ಆ ಒಂದು ಬಾಕ್ಸ್ ಟಿಕ್ ಆಗೋಗಿರೋದು. ಬಿಫೋರ್ ಚಾಂಪಿಯನ್ಸ್ ಟ್ರೋಫಿ ಪ್ರತಿಯೊಬ್ಬರಿಗೂ ಆ ಗೇಮ್ ಟೈಮ್ ಬೇಕು ಅಂತ ಹರ್ಷದೀಪ್ ಸಿಂಗ್ ನ ಇವತ್ತು 11 ಅಲ್ಲಿ ತಂದಿದ್ದು. ಇದು ಇಂಪಾರ್ಟೆಂಟ್ ಮೂವ್. ಯಾಕಂದ್ರೆ ಈ ವ್ಯಕ್ತಿ ಸರ್ಟನ್ಟಿ ಇತ್ತು. ODI ಅಂತ ಮಾತಾಡಿದಾಗ ಒಂದ್ ಎಂಡ್ ಅಲ್ಲಿ ಬುಮ್ರಾ ಇಲ್ಲದೆ ಇದ್ದಾಗ ನ್ಯೂ ಬಾಲ್ ನ ಹಾಕ್ತಾರೆ ಅಂತ. ಸೊ ಈ ವ್ಯಕ್ತಿಗೆ ಗೇಮ್ ಟೈಮ್ ಬೇಕಾಗಿತ್ತು. ಹರ್ಷದೀಪ್ ಸಿಂಗ್ ನ 11 ಅಲ್ಲಿ ತಂದಿದ್ದು. ಹಾಗೆ ಜಡೇಜಾಗೆ ಬ್ರೇಕ್ ಕೊಟ್ಟಿದ್ದು. 2 ಮ್ಯಾಚ್ ಅಲ್ಲೂ ಸೂಪರ್ ಪ್ರದರ್ಶನ ಕೊಟ್ಟಿದ್ದಾರೆ. ಅಣ್ಣ ನೀ ಬ್ರೇಕ್ ತಗೋ, ವಾಷಿಂಗ್ಟನ್ ಸುಂದರ್ನ ಹಾಕಿರೋದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಈ ವ್ಯಕ್ತಿನೂ ರೆಡಿ ಆಗ್ಲಿ ಅಂತ. ಸೊ ಇದು 2 ಇಂಪಾರ್ಟೆಂಟ್ ಚೇಂಜಸ್ ಆಗಿತ್ತು.